ಸೊ ನಾನು ಡೇ 13 ಔಟ್ ಆಫ್ 100 ಡೇ ವ್ಲಾಗಿಂಗ್ ಚಾಲೆಂಜ್ ಮಾಡ್ತಾ ಇದ್ದೀನಿ. Okay, let's go. ಸೊ ಇವತ್ತಿನ ಚಾಲೆಂಜಲ್ಲಿ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು, ಹಾಗೆ 1000 ಕ್ಯಾಲೋರೀಸ್ನ ಬರ್ನ್ ಮಾಡೋಕ್ಕೆ ಅದು 2 ಅವರ್ಸಲ್ಲಿ. ಸೊ ಈ ಒಂದು ಚಾಲೆಂಜ್ನ ತೊಗೊಂಡಿದ್ದೀನಿ, ಹಾಗೆ ಕಂಪ್ಲೀಟ್ ಮಾಡ್ತೀನ ಇಲ್ಲ ಅಂತ ಬನ್ನಿ ನೋಡೋಣ. ಎಸ್ಟರ್ಡೇ ನಾನು ತುಂಬ ಫುಡ್ ತಿಂದಿದ್ದೆ, ಸೊ ನೈಟಾಗಿ ತಿಂದ್ಬಿಟ್ಟು ಮಕ್ಕೊಂಡಿದ್ದೆ. ಸೊ ಫ್ಯಾಟ್ ಇನ್ನೂ ಕ್ರಿಯೇಟ್ ಆಗುತ್ತೆ, ಜಾಸ್ತಿ ಕ್ಯಾಲೋರೀಸ್ ಎಲ್ಲ ಆಗಿರುತ್ತೆ ಆ್ಯಂಡ್ ಅದನ್ನು ಬರ್ನ್ ಮಾಡೋ ಸುಮ್ಮನೆ ಇವಾಗ. ಸೊ ಬನ್ನಿ ಲೆಟ್ಸ್ ಬರ್ನ್ ಮಾಡೋಣ, ಎಕ್ಸ್ಟ್ರಾ ಎಕ್ಸಸೈಸ್ ಅನ್ಬೋದು. ಗೈಸ್, ಸೊ ಲೆಟ್ಸ್ ಸ್ಟಾರ್ಟ್ ದ ಚಾಲೆಂಜ್ ವಿತೌಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಆಲ್ರೆಡಿ ಇವತ್ತಿನ ವ್ಲಾಗಲ್ಲಿ ನಾನು ಆಲ್ರೆಡಿ ಹೊರಗೆ ಹೋಗಿ ಬಂದಿದ್ದೀನಿ. ಸೊ ಟೋಟಲ್ 4.3 ಕಿಲೋಮೀಟರ್ ಮುಗಿಸಿದ್ದೀನಿ ಆ್ಯಂಡ್ 6301 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಸೊ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಗೈಸ್. ಇವಾಗ ಬರೀ 6000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. 20K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ 20K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ ಇವಾಗ 386 ಕ್ಯಾಲೋರೀಸ್ ಬರ್ನ್ ಆಗಿದೆ. ಸೊ ನಾನಿವಾಗ 1000 ಕ್ಯಾಲೋರೀಸ್ನ ಬರ್ನ್ ಮಾಡಬೇಕು. 1000 ಕ್ಯಾಲೋರೀಸ್ ಬರ್ನ್ ಮಾಡಿ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ಇವತ್ತಿನ ಚಾಲೆಂಜ್ ಮುಗಿಯುತ್ತೆ. ಸೊ ಇದು ಈಸಿ ಅಂತ ಅನ್ಬೋದು, ಬಟ್ ಟಫ್ ಅಂತ ಅನ್ಬೋದು. ಸೊ ಈಗ ಮಾಡಬೇಕು, ಟೈಮ್ ಸಿಕ್ಕಿದೆ. ಸೊ ಲೆಟ್ಸ್ ಗೋ ಗೈಸ್. ಮಾರ್ನಿಂಗ್ ಸ್ವಲ್ಪ ಟೈಮ್ ಆಗಿದೆ, ಸೊ ಅಷ್ಟರೊಳಗಡೆ ನಾನು ಆಲ್ರೆಡಿ ಒಂದು ಸ್ವಲ್ಪ ರನ್ನಿಂಗ್ ಮಾಡಿ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಸೊ ಇನ್ನೊಂದಿಷ್ಟು ಹೋಗಬೇಕಲ್ಲ, ಚಾಲೆಂಜ್ನ ಫುಲ್ ಕಂಪ್ಲೀಟ್ ಮಾಡೋಣ. ಸೊ ಚಾಲೆಂಜ್ ಮುಂಚೆನೇ ಸ್ಟಾರ್ಟ್ ಆಗಿತ್ತು, ಬಟ್ ನಾನು ವೀಡಿಯೋ ಶೂಟ್ ಮಾಡಿದ್ದೆ. ಸೊ ಇವಾಗಿಂದ ವೀಡಿಯೋ ಶೂಟ್ ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ ಇವಾಗ ಎಷ್ಟಂದರೆ 6301 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಮತ್ತು 386 ಕ್ಯಾಲೋರೀಸ್ ಕಂಪ್ಲೀಟ್ ಆಗಿದೆ. ಇವಾಗ ಎಷ್ಟು 1000 ಕ್ಯಾಲೋರೀಸ್ ಬರ್ನ್ ಮಾಡಿ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಬನ್ನಿ ಗೈಸ್ ಹೋಗೋಣ. ಸೊ ಫೈನಲಿ ಪ್ಯಾಕ್ ಹಿಡಿದೆ ಬ್ಯಾಗ್ ಫಾರ್ ಎ ಚಾಲೆಂಜ್ ತೊಗೊಂಡಿದ್ದೀನಿ. ಚಾಲೆಂಜ್ ಮಾಡಬೇಕು, ಅದಕ್ಕೋಸ್ಕರ ಬ್ಯಾಗಲ್ಲಿ ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಇದೆ ಮತ್ತು ವಾಟರ್ ಬಾಟಲ್ಸ್ ಮತ್ತು ಮಳೆ ಬಂದಾಗ ಅಕಸ್ಮಾತ್ ಅಂಬ್ರೆಲಾ ಇದೆ. ಸೊ ಗೈಸ್, ಹಿಯರ್ ವಿ ಗೋ ಔಟ್ಡೋರ್ ಫಾರ್ ಕಂಪ್ಲೀಟ್ ದ ಚಾಲೆಂಜ್. ಗೈಸ್, ಸೊ ನಾನು ರೈಟ್ ನಾವು ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು ಕ್ಯಾಲೋರೀಸ್ ಆಗಿದೆ ಅಂತ ತೋರಿಸ್ತೀನಿ ಗೈಸ್, ಬನ್ನಿ. ಗೈಸ್, ಸೊ ಆಲ್ಮೋಸ್ಟ್ 422 ಕ್ಯಾಲೋರೀಸ್ ಮತ್ತು 6892 ಸ್ಟೆಪ್ಸ್ ಆಗಿದೆ. ಬಟ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಗೈಸ್, ಇದು ವಾಚಲ್ಲಿ ಕಾಣಿಸ್ತಾ ಇಲ್ಲ ಗೈಸ್. ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ಒಳಗೆ ಗನ್ ಥರ ಕಾಣ್ತಾ ಇದೆ ಗೈಸ್. ಯಾವುದಾದ್ರು ಗನ್ ಅನ್ಬೋದು, ಅದರಲ್ಲಿ ಮುಚ್ಚಿಟ್ಕೊಂಡು ಯಾಕೆ ಹೋಗ್ತಾನಂತ. ಬೇಸಿಕಲಿ ಮಾರ್ನಿಂಗ್ ನಾನು ವಾಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಈ ಲೊಕೇಶನಲ್ಲಿ ಬಂದಿದ್ದೀನಿ. ಸೊ ಗೈಸ್, ಚಾಲೆಂಜ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ವಿ ಆರ್ ವಾಕಿಂಗ್. ಸೊ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ 7000+ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಸೊ 20,000 ಮಾಡಬೇಕು ಆ್ಯಂಡ್ ಒಂದು ಕಡೆ ಹೋಗಿ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಮತ್ತು ಎಷ್ಟು ಕ್ಯಾಲೋರೀಸ್ ಬರ್ನ್ ಆಗಿದೆ ಅಂತ ತೋರಿಸ್ತೀನಿ. ಅಲ್ಲಿ ತನಕ ಬ್ಲಾಗ್ ಮಾಡ್ಕೊಂಡು ಹೋಗೋಣ, ಬನ್ನಿ ಗೈಸ್, ಲೆಟ್ಸ್ ಗೋ. ಸೊ ಆನ್ ದ ವೇ ನೋಡ್ಬೋದು ಎಷ್ಟು ಚೆನ್ನಾಗಿರೋ ಹೊಲ ಇದೆ ಆ್ಯಂಡ್ ಏನೋ ಬಿತ್ತಿದ್ದಾರೆ ಆ್ಯಂಡ್ ಹುಲ್ಗಳೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿ ಕಾಣ್ತಿದೆ. ಸೊ ರೈಟ್ ನಾವು ಈ ಲೊಕೇಶನಲ್ಲಿ ಬಂದಿದ್ದೀನಿ. ಸೊ ಇವಾಗ ಇಲ್ಲಿ ಕೂತ್ಕೊಂಡು ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ಯಾಲೋರೀಸ್ ಮತ್ತು ಎಷ್ಟು ಸ್ಟೆಪ್ಸ್ನ ವಾಕ್ ಮಾಡಿದ್ದೀನಿ ಅಂತ. ರೈಟ್ ನಾವು ಟೈಮ್ ಆಗ್ತಿದೆ 3:16 ಆ್ಯಂಡ್ ಇವತ್ತು ಡೇಟ್ 26 ಮತ್ತು ಇವತ್ತು 26 ಈವ್ನಿಂಗ್ ಆಗಿದೆ. ಇವಾಗ ಆಲ್ಮೋಸ್ಟ್ 3:16 ಆ್ಯಂಡ್ ರೈಟ್ ನಾವು ನೋಡಿ ಎಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀನಿ. 453 ಕ್ಯಾಲೋರೀಸ್ ಮತ್ತು 7387 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಮತ್ತು 59 ಮಿನಿಟ್ಸ್ ತೊಗೊಂಡಿದ್ದೀನಿ. 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಈ ಲೊಕೇಶನಲ್ಲಿ ಆಲ್ಮೋಸ್ಟ್ 5 ಕಿಲೋಮೀಟರ್ ಮತ್ತು 7387 ಕ್ಯಾಲೋರೀಸ್ ಜೊತೆ ಮತ್ತು 400+ ಕ್ಯಾಲೋರೀಸ್ ಲಾಸ್ ಮಾಡಿದ್ವಿ. ಆ್ಯಂಡ್ ಇವಾಗ ಈ ಏರಿಯಾದಲ್ಲಿ ವಾಕ್ ಮಾಡ್ಕೊಂಡು ಹೋಗಿ ಆಲ್ಮೋಸ್ಟ್ ಚಾಲೆಂಜ್ನ ಫಟ್ ಅಂತ ಕಂಪ್ಲೀಟ್ ಮಾಡೋಕ್ಕೂ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರೆ ಆಯ್ತು ಗೈಸ್. ಬೇಸಿಕಲಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡೋಕ್ಕೂ ಪರ್ ಡೇ. ಬಟ್ ಇವತ್ತು ಚಾಲೆಂಜಲ್ಲಿ ಡಬಲ್ ಗೈಸ್, ಸಿಂಗಲ್ ಅಲ್ಲ ಡಬಲ್. ಬಟ್ ಈ ಬ್ಯಾಗ್ ಹಾಕ್ಕೊಂಡು ಮತ್ತು ಈ ಗನ್ ಥರ ಕಾಣುವ ವೀಡಿಯೋ ಸ್ಟ್ಯಾಂಡ್ ತೊಗೊಂಡು ಹೋಗೋಣ. ಆ್ಯಂಡ್ ಒಂದು ಏರಿಯಾದಲ್ಲಿ ನಾನು ವಾಕ್ ಮಾಡೋದು ಶೂಟ್ ಮಾಡಿರ್ತೀನಿ, ನೋಡ್ತಾ ಇರಿ ಗೈಸ್. ನೀವು ನೋಡ್ಬೋದು ಈ ಏರಿಯಾದಲ್ಲಿ ನಾನೆಲ್ಲ ಅದು ಶಾರ್ಟ್ ಪುಟ್ ಅಂತ ಒಂದು ಗೇಮ್ ಆಡಿದೆ, ಪ್ರಾಕ್ಟೀಸ್ ಮಾಡಿದೆ ಆ್ಯಂಡ್ ಇಲ್ಲಿ ಮಾಡ್ತಾಯಿದ್ದೆ. ಇವತ್ತು ಮಾಡ್ತಾಯಿದ್ದೀನಿ, ಬಟ್ ನಾನು ವೀಡಿಯೋದಲ್ಲಿ ತೋರಿಸ್ತಿಲ್ಲ.
ಒಂದಿಷ್ಟು ರೋಟೀನ್ಸ್ ಮಾಡಬೇಕಾಗಿದೆ. ಆ ಶೂಟ್ ಅದು ಮಾಡೋಕ್ಕೋಗಿ ಬೇರೆ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೆಲ್ಲ ಆಟಾಡಿದ್ದೀನಿ ಗೈಸ್. ಶಾರ್ಟ್ ಪುಟ್ ಗೇಮ್ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಈ ಲೊಕೇಶನ್ ಚೆಕ್ ಮಾಡಿ ನೋಡ್ತಾರೆ ಗೈಸ್. ಈ ಚಾಲೆಂಜಿಂಗ್ ಬ್ಲಾಗ್ ಕಂಪ್ಲೀಟ್ ಮಾಡೋಣ ಆ್ಯಂಡ್ ಲೆಟ್ಸ್ ಗೋ ಗೈಸ್. ಸೊ ಇನ್ಮೇಲೆ ಪರ್ 100 ಕ್ಯಾಲರೀಸ್ ಪರ್ 1000 ಸ್ಟೆಪ್ಸ್ ಪರ್ 1 ಕಿಲೋಮೀಟರ್ ಸಿಗ್ತೀನಿ ಗೈಸ್. ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಲೊಕೇಶನಲ್ಲಿ ನಾನು ತುಂಬ ಥರ ವೀಡಿಯೋ ಮಾಡಿದ್ದೀನಿ, ಒಂದಿಷ್ಟು 4-5 ವೀಡಿಯೋ. ಆ್ಯಂಡ್ ಇವಾಗ ಇದೇ ಲೊಕೇಶನಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಚಾಲೆಂಜ ಕಂಪ್ಲೀಟ್ ಮಾಡಬೇಕು. 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ಮತ್ತು 1000 ಕ್ಯಾಲರೀಸ್ ಕಂಪ್ಲೀಟ್ ಮಾಡಬೇಕು. ಎಷ್ಟು 100 ಸಲ ಹೇಳಿದ್ದೀನಿ ವೀಡಿಯೋದಲ್ಲಿ. ಬನ್ನಿ ಗೈಸ್ ಮಾಡೋಣ. ಸೊ ಅಲೋನ್ಲಿ ವಾಕಿಂಗ್ ಆ್ಯಂಡ್ ಟಾಸ್ಕ್ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. 20K ಸ್ಟೆಪ್ಸ್ ಮಾಡಬೇಕು. ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ನೋಡ್ಬೋದು ಎಷ್ಟು ಸಖತ್ತಾಗಿರೋ ಲೊಕೇಶನ್ ಬಂದಿದ್ದೀನಿ. ಕ್ಲೌಡ್ಸ್ ಎಲ್ಲ ಇದೆ ಗೈಸು ಖಾಲಿ ಲೊಕೇಶನ್ ಇದೆ. ಬ್ಯಾಂಗ್ಳೂರಲ್ಲೂ ಈ ಥರ ಲೊಕೇಶನ್ ಇದೆ, ಖಾಲಿ ಜಾಗ. ಒಂದಿಷ್ಟು ಕಡೆ ಸೈಟ್ಸ್ ಇದೆ, ಮನೆ ಕಟ್ಟಿದ್ದಾರೆ. ಒಂದಿಷ್ಟು ಕಡೆ ರೆಂಟೆಡ್ ಹೋಮ್ ಇದೆ, ಸೇಮ್ ಮನೆ ಕಟ್ಟಿದ್ದಾರೆ. ಸೇಮ್ ಮನೆ ಗೈಸ್ ಆ್ಯಕ್ಚುಲಿ. ಒಂದಿಷ್ಟು ಕಡೆ ಸೇಮ್ ಮನೆ ಇಲ್ಲ, ಡಿಫ್ರೆಂಟ್ ಮನೆ ಇದೆ. ಇವಾಗ ಒಂದು ಸಲ ಫೋನ್ನ ಸೆಟ್ ಮಾಡಿ ಒಂದು ಸಿನಿಮ್ಯಾಟಿಕ್ಸ್ ತೊಗೋತೀನಿ, ನೋಡ್ತಾ ಇರಿ. ಸ್ಲೋ ಮೋಷನ್ ವಾಕಿಂಗ್ ಸಿನಿಮ್ಯಾಟಿಕ್ಸ್. ಗೈಸ್ ಸ್ಕೈಯಲ್ಲಿ ಹೆಲಿಕಾಪ್ಟರ್ ಹೋಗ್ತಾ ಇದೆ, ನೋಡ್ಬೋದು. ಆ್ಯಂಡ್ ನಾವು ಎಕ್ಸಸೈಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲೊಂದು ಮನಿ ಪ್ಲ್ಯಾಂಟ್ಸ್ ಇದೆ. ಮನಿ ಪ್ಲ್ಯಾಂಟ್ಸ್ ಇಟ್ಕೊಂಡು ರೀಚ್ ಆಗ್ತಾರೆ ಅಂತಾರೆ. ಆ ಹೆಲಿಕಾಪ್ಟರ್ ಕುತ್ಕೊಬೋದಾ ಏನಂತೀರ ಗೈಸ್? ಮನಿ ಪ್ಲ್ಯಾಂಟ ಹಾರ್ಡ್ ವರ್ಕ್ ಗೈಸ್. ಹಾರ್ಡ್ ವರ್ಕ್ ಮಾಡಿದ್ರೇ ಸ್ಮಾರ್ಟ್ ವರ್ಕ್ ಮಾಡಿ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡಿದಾಗ ಆ್ಯಂಡ್ ಎಕ್ಸ್ಟ್ರಾ ಮಲ್ಟಿಪಲ್ ಇನ್ಕಮ್ಸ್ ಇಟ್ಟರೆ ಒಂದು ಹೆಲಿಕಾಪ್ಟರ್ ಹೋಗ್ಬೋದು ಗೈಸ್. ವಾಕ್ ಮಾಡ್ಕೊಂಡು ಎಲ್ಲಿ ಬಂದೆ ನೋಡಿ ಗೈಸ್. ಫುಲ್ ಕೆನಾಲ್ಸ್ ಇದೆ, ಅಲ್ಲಿ ವಾಟರ್ ಫ್ಲೋ ಆಗ್ತಾಯಿದೆ. ಮಳೆ ಬಂದಿದೆಯಲ್ಲ, ಸ್ವಲ್ಪ ಕೆನಾಲ್ಸ್ ಇದೆ, ಕೆನಾಲಲ್ಲಿ ವಾಟರ್ ಹೋಗ್ತಾಯಿದೆ. ಕ್ಲೀನ್ ವಾಟರ್ ಅನ್ನೋಕ್ಕೆ ಬರೋಲ್ಲ, ಸ್ವಲ್ಪ ಡರ್ಟ್ ಆಗಿದೆ. ಎಕ್ಸಸೈಸ್ ಮಾಡೋಕ್ಕೆ ಅಂದರೆ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾಯಿದ್ವಿ. ಆನ್ ದ ವೇ ಬಸ್ ಹೋಗ್ತಾಯಿದೆ. ಲೊಕೇಶನ್ ಚೆಕ್ ಮಾಡಿ ಗೈಸ್. ಅಲ್ಲೊಂದು ಡಾಗ್ ಇದೆ ಗೈಸು. ಕೆನಲ್ ಆಲ್ಮೋಸ್ಟ್ ಅಲ್ಲಿತ್ತು. ಸೊ ಇಲ್ಲಿ ತನಕ ವಾಕ್ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಲೊಕೇಶನ್ ಇದೆ. ಯಾರೂ ಇಲ್ಲ, ಆಲ್ಮೋಸ್ಟ್ ಏರಿಯಾದಲ್ಲಿ ನೋಡ್ಬೋದು ಯಾರೂ ಇಲ್ಲ. ಜಸ್ಟ್ ವಾಕ್ ಮಾಡಿಕೊಂಡು ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಪರ್ 1000 ಸ್ಟೆಪ್ಸ್ ನಾನು ಸಿಗ್ತೀನಿ ಗೈಸ್. ಇವಾಗ ಆಲ್ಮೋಸ್ಟ್ 8000+ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಆವಾಗ 7000 ಸ್ಟೆಪ್ಸ್ ಏನಾಯಿತು. ಆ್ಯಂಡ್ 528+ ಕ್ಯಾಲರೀಸ್ ಬರ್ನ್ ಆಗಿದೆ. 600 ಕ್ಯಾಲರೀಸಲ್ಲಿ ಸಿಗ್ತೀನಿ ಗೈಸ್, ನೋಡ್ತಾ ಇರಿ. ರೈಟ್ ನಾವು ಟ್ರ್ಯಾಕ್ಟರ್ ಮೂವ್ ಆಗ್ತಾಯಿದೆ, ಹಾಗೆ ನಾವು ವಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಚಾಲೆಂಜ್ ಅನ್ನೋ ಶಬ್ದ ಮತ್ತು ಟಾಸ್ಕ್ ಅನ್ನೋ ಶಬ್ದ ಬಾಯಲ್ಲಿ ಬರಬಾರ್ದು. ಅದನ್ನು ಎಷ್ಟು ಸಲ ಅಂದಿದ್ದೀನಿ ಅಂದರೆ ಗೈಸ್, ತುಂಬ ಸಲ ಹೇಳ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಮಾಡೋದು ಗೈಸ್, ತುಂಬ ಟೈಮ್ ಇಲ್ಲ, ಟೈಮ್ ಕಡಿಮೆ ಇದೆ. ಚಾಲೆಂಜ್ನ ಮತ್ತೆ ಬಂತು ಗೈಸ್. ಸೊ ಬನ್ನಿ ಮಾಡೋಣ. ಏನು ಮಾಡೋಣ? ವಾಕಿಂಗ್ ಮಾಡೋಣ ಗೈಸ್. ಒಣಗಿರೋ ಕಡ್ಡಿ ಗೈಸ್. ನಾವು ಹೀಗೆಲ್ಲ ಹೋಗಿ ಆ ಕಡೆಯಿಂದ ರಿವರ್ಸ್ಗೆ ಬಂದಿದ್ದೀನಿ. ಫೈನಲಿ ರೀಚ್ ಬ್ಯಾಕ್.
ಆ್ಯಂಡ್ ಇವಾಗ ಇಲ್ಲಿಂದ ಈ ಲೊಕೇಶನ್ಗೆ ಹೋಗ್ಬೇಕಂತ ಮಾಡಿದ್ದೀನಿ. ಈ ಲೊಕೇಶನಲ್ಲಿ ಒಂದಿಷ್ಟು ವಾಕಿಂಗ್ ಮತ್ತು ರನ್ನಿಂಗ್ ಮಾಡಿ ಬ್ಲಾಗ್ನ ಎಂಡ್ ಮಾಡಬೇಕು. ಐ ಮೀನ್ ಫುಲ್ಲು ಅದೇನಂದಿಲ್ಲ 20K ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು. ಅದು ಬಿಟ್ಟರೆ 100 ಕ್ಯಾಲರೀಸ್ ಲಾಸ್ ಮಾಡಬೇಕು. ಗೈಸ್ ರೈಟ್ ನಾವು ಕ್ಯಾಲರೀಸ್ ಆಗಿದೆ ವಾಚಲ್ಲಿ ನೋಡ್ತೀನಿ ಗೈಸ್ ರೈಟ್ ನಾವು ಕ್ಯಾಲರೀಸ್ ಆಗಿದೆ 613 ಕ್ಯಾಲರೀಸ್ ಕಂಪ್ಲೀಟ್ ಆಗಿದೆ. ಅದು ಬಿಟ್ಟರೆ 9997 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಒಂದು ಲೊಕೇಶನಲ್ಲಿ 6.8 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಸೂರ್ಯ ಸಿಟಿ ಶೋಭಾ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ದೊಡ್ಡ ಅದು ತೋರಿಸಿದ್ದೀನಿ ವೀಡಿಯೋದಲ್ಲಿ, ಅದರ ಅಪೋಸಿಟ್ ಹಿಂದ್ಗಡೆ ರೋಡು. ಗೈಸ್ ರೈಟ್ ನಮ್ಮದು 10K 10,104 ಸ್ಟೆಪ್ಸ್ ವಾಕಿಂಗ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಪ್ರೂಫ್ ತೋರಿಸ್ತೀನಿ. ಅದು ಬಿಟ್ಟರೆ ಕ್ಯಾಲೋರೀಸ್ 680+ ಆಗಿಬಿಟ್ಟಿದೆ. ಸೊ ಕ್ಯಾಲೋರೀಸ್ ಜಲ್ದಿ ಮುಗಿಯುತ್ತೆ, ಬಟ್ ಸ್ಟೆಪ್ಸ್ ಜಲ್ದಿ ಮುಗಿಸ್ಬೇಕು. ಹಾಗೆ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಗೈಸ್. ಮತ್ತೆ ಚಾಲೆಂಜ್ ಅಂದ್ಬಿಟ್ನಲ್ಲ, ಇಲ್ಲ ಗೈಸ್ ಚಾಲೆಂಜ್ ನಾನು ಮಾಡ್ತಿರೋದು ಚಾಲೆಂಜ್ ಅಲ್ವಾ. ಸೊ ಕಂಪ್ಲೀಟ್ ಮಾಡೋಣ. 20K ಸಬ್ಸ್ಕ್ರೈಬರು ಮಾಡಿ 600+ ಆಗ್ಲಿಕ್ಕೆ ಬಂದಿದೆ. 600 ಅಲ್ಲ 578 ಆಗಿದೆ ಇವಾಗ. ಗೈಸ್ ಚೆಕ್ ಇಟ್ ಆಫ್ ಟ್ರೀಸ್ ನೋಡಿ ಹೇಗಿದೆ ಅಂತ. ಫುಲ್ಲು ಶ್ಯಾಡೋ ಕೊಡ್ತಿದೆ ಗೈಸ್. ಸೊ ಟ್ರೀನ ಬೆಳೆಸಿ ಟ್ರೀನ ಉಳಿಸಿ ದೊಡ್ಡ ದೊಡ್ಡ ಟ್ರೀಸ್ ಇದೆ, ಟೆಂಪಲ್ಸ್ ಇದೆ. ಲೊಕೇಶನ್ ಮಾತ್ರ ಪೀಸ್ಫುಲ್ ಸೈಲೆನ್ಸ್ ಆಗಿದೆ. ಹಾಗೆ ನೈಟ್ ಟೈಮಲ್ಲಿ ಡೇಂಜರಸ್ ಅನ್ಬೋದು. ಸಖತ್ತಾಗಿದೆ ಗೈಸ್ ಅಡ್ವೆಂಚರ್. ಗೈಸ್ ಚೆಕ್ ಇಟ್ ಆಫ್ ಎಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇದೆ ಅಂತ ನೋಡ್ಬೋದು, ಎಷ್ಟು ಸಖತ್ತಾಗಿದೆ. ಇಲ್ಲಿ ಬೆಟ್ಟ ಏರಿಯಾ ಗೈಸ್ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಮಣ್ಣು ತಂದಿದ್ದಾರೆ. ಹೇಗೆ ತಂದಿದ್ದಾರೆ, ಟ್ರಕ್ಕಿನ ತಂದು ಲೋಡ್ ಮಾಡಿ ಇಲ್ಲಿ ತಂದಿದ್ದಾರೆ. ಬೆಟ್ಟ ಏರಿಯಾದಲ್ಲೂ ಇವಾಗ ಬೆಟ್ಟನ ಫಿನಿಶ್ ಒಂಥರ ಪ್ಲೇನ್ ಮಾಡಿ ಇಲ್ಲೂ ಸಿಟಿ ಆಗುತ್ತೆ ಗೈಸ್. ಒಳಗಡೆ ಊರೊಳಗಡೆನೂ ಆಲ್ಮೋಸ್ಟ್ ಮನೆ ಮಾಡ್ತಾರೆ. ಮನೆ ಮಾಡಿದ್ರೆ ಈ ಏರಿಯಾ ವೇಸ್ಟ್ ಆಗೋಲ್ಲ. ಈ ಏರಿಯಾಯಿಂದನೂ ಒಂದಿಷ್ಟು ಜನ ಮನೆ ಕಟ್ಟಿ ಇನ್ಕಮ್ ಜನ್ರೇಟ್ ಮಾಡ್ಬೋದು. ಸೊ ಬೇರೆ ಟೈಮಲ್ಲಿ ಇಲ್ಲಿ ಬಂದರೆ ಹುಲ್ಲೆಲ್ಲ ಹೋಗಿರುತ್ತೆ ಬೇಸಿಗೆ ಟೈಮಲ್ಲಿ. ಇವಾಗ ಯಾಕೋ ನಾರ್ಮಲ್ ಇದೆ ಕ್ಲೈಮೇಟ್ ವೆದರು, ಅದಕ್ಕೆ ಹುಲ್ಲೆಲ್ಲ ಬಿಡ್ದಿದೆ. ಇಲ್ಲೆಲ್ಲ ಖಾಲಿ ಇರ್ತದೆ ಗೈಸ್ ಏರಿಯಾ ಫುಲ್ಲು. ಹಳೆ ಬ್ಲಾಗಲ್ಲಿ ತೋರಿಸಿರ್ಬೋದು, ಸಖತ್ತಾಗಿರ್ತದೆ. ಈಗ ಇಲ್ಲಿ ಮಣ್ಣು ಹಾಕಿದ್ದಾರೆ ಆ್ಯಂಡ್ ಮನೆ ಕಟ್ಬೋದು. ಬಿಟ್ಟರೆ ನೋಡ್ಬೋದು ಎಷ್ಟು ದೊಡ್ಡ ಮನೆ ಕಟ್ತಾಯಿದ್ದಾರೆ. ಒಂದೊಂದು ಫ್ಲೋರ್ ತೊಗೊಳೋದು ಬದಲು ಗೈಸ್ ಒಂದು ಅಪಾರ್ಟ್ಮೆಂಟ್ ತೊಗೊಳೋದು ಬದಲು ಎಲ್ಲ ಫೆಸಿಲಿಟೀಸ್ ಇರ್ಬೋದು. ಆದರೆ ಅದರಲ್ಲಿ ಒಂದು ಅಪಾರ್ಟ್ಮೆಂಟ್ ಬೀಳುತ್ತೆ 2 crores+. ಅದರಲ್ಲಿ ನಿಮ್ಮ ಮನೆ ಕಟ್ಟಿಸಿ ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ. ಐ ಮೀನ್ ನಿಮ್ಮದೇ ಸ್ವಂತ ಹೋಮ್ ಮಾಡಿ. ಆವಾಗಾದರೆ ಬೆಂಗಳೂರಲ್ಲಿ ಇವಾಗ ಪಾಸಿಬಲ್ ಆಗ್ತಾಯಿಲ್ಲ. ಒಂದೊಂದು ಜಾಗದಲ್ಲಿ ತುಂಬ ಕಾಸ್ಟ್ಲಿ ಆಗ್ತಿದೆ. ಬರೀ ಫ್ಲಾಟಿಗೆ ಫ್ಲಾಟ್ ಏರಿಯಾ ಇರುತ್ತೆ 30/40ಗೆ ಎಷ್ಟೋ ಕ್ರೋರ್ಸ್ ಮೇಲೆ ಬರ್ತಾಯಿದೆ. ಲ್ಯಾಕ್ಸ್ ಅಂದರೆ 70 lakh+ ಆಗ್ತದೆ. ಬಟ್ ಈ ಅಪಾರ್ಟ್ಮೆಂಟ್ ತೊಗೊಳೋದು ಬದಲು ಮನೆ ಕಟ್ಸೋದೇ ಬೆಸ್ಟ್ ಗೈಸ್. ನಮ್ಮದೇ ಪರ್ಮನೆಂಟ್ ಮನೆ ಇರುತ್ತಲ್ಲ, ಅಪಾರ್ಟ್ಮೆಂಟಲ್ಲಿ ಇರೋದು ಬದಲು, ಅಂದರೆ ಅಪಾರ್ಟ್ಮೆಂಟಲ್ಲಿ ಒಂದು ರೂಮ್ ಖರೀದಿ ಮಾಡೋದು ಬದಲು ನಮ್ಮದೇ ಮನೆ ಕಟ್ಟೋದೇ ಬೆಸ್ಟ್ ಅಂತೀನಿ ನನ್ನ ಅಭಿಪ್ರಾಯ. ಆ್ಯಂಡ್ ಗೈಸು ವಾಕಿಂಗ್ ಮಾಡ್ಕೊಂಡು ಈ ಲೊಕೇಶನ್ಗೆ ಬಂದಿದ್ದೀವಿ. ಇವಾಗ ಆಗಿದೆ ಇದರಲ್ಲಿ 10,587 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಮತ್ತು 7.2 ಕಿಲೋಮೀಟರ್ ಆಗಿದೆ. ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಎಂಜಾಯಿಂಗ್ ದ ಅಡ್ವೆಂಚರ್, ಎಂಜಾಯಿಂಗ್ ದ ಮೌಂಟ್. ಗೈಸ್ ರೈಟ್ ಈ ಮೌಂಟ್ ಮೇಲೆ ಹತ್ತಿ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಬನ್ನಿ ಲೆಟ್ಸ್ ಗೋ. ಮಾಡಬೇಕಂತ ಅನಿಸಿದೆ. ಸೊ ಈ ಮೌಂಟ್ ಮೇಲೆ ಹತ್ತಿ ನೋಡೋಣ ಯಾವ ಥರ ಎಲ್ಲ ಮೌಂಟ್ ಇದೆ ಅಂತ. ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ಮೌಂಟ್ ಒಳಗಡೆ ಏನು ಮಾಡಿದ್ದಾರೆ ಅಂತ ಬನ್ನಿ ಟ್ರೈ ಮಾಡ್ತಾಯಿದ್ದೀನಿ ಹತ್ತಕ್ಕೆ. ಎಲ್ಲಿಂದ ಹತ್ತಲಿ ಅಂತ ಅಂದಿದ್ದೀನಿ. ಈ ಕಡೆ ಹೋಗೋಣ. ಸೊ ಗೈಸ್ ಈ ಏರಿಯಿಂದ ಹೋಗಿ ನೋಡ್ತೀನಿ ಹೇಗಿದೆ ಅಂತ. ಬನ್ನಿ ಗೈಸ್ ಲೆಟ್ಸ್ ಗೋ. ಮೌಂಟ್ ಮೇಲೆ ಏನೋ ನಡೀತಾ ಇದೆ ಅಂತ ನೋಡೋಣ. ಇಲ್ಲೆಲ್ಲ ಮಣ್ಣು ಹಾಕಿದ್ದಾರೆ. ಹೈಟ್ ಆಗಿದೆ ಮೌಂಟ್. ಸೊ ಹತ್ತಾ ಇದ್ದೀನಿ ಗೈಸ್. ನೋಡ್ತಾರೆ ಹೇಗಿದೆ ಅಂತ. ಒಳ್ಳೆ ತೋರಿಸ್ತೀನಿ ಮ್ಯಾಗ ಆಗಿದೆ ಅಂತ. ಬನ್ನಿ ಗೈಸ್ ಲೆಟ್ಸ್ ಗೋ. ಕ್ಲೈಮ್ ಮಾಡ್ತಾಯಿದ್ದೀವಿ ಮೌಂಟೇನ್ಸ್. ಜಸ್ಟ್ ಕ್ಲೈಂಬಿಂಗ್ ನೋಡಿ ಗೈಸ್ ಹೇಗಿದೆ ಅಂತ. ಫೈನಲಿ ಇದನ್ನೆಲ್ಲ ತೋರಿಸ್ತಾಯಿದ್ದೆ ಅಲ್ಲಿ ನಿಂತ್ಕೊಂಡು. ಆ್ಯಂಡ್ ಇವಾಗ ಫೈನಲಿ ಈ ಮೌಂಟ್ ಏರಿಯಾ ಪ್ರಕಾರ ಮೌಂಟ್ ಏರಿಯಾ ಮೇಲೆ ಬಂದಿದ್ದೀನಿ. ಆ್ಯಂಡ್ ಇಲ್ಲೊಂದು ಡಾಗ್ ಇದೆ. ಇಲ್ಲೊಂದು ಡಾಗ್ ಮಲ್ಕೊಂಡಿದೆ ಗೈಸ್. ಕಾಣ್ತಿದೆ ಕಲರ್ ಮ್ಯಾಚಿಂಗ್ ಇದೆಲ್ಲ ಮಡ್ ಕಲರ್ ಅದಕ್ಕೆ ಕಾಣ್ತಿದೆ. ಮತ್ತೆ ನೋಡಿ
ಇದೆಲ್ಲ ಹಿಲ್ ಏರಿಯಾ ಇದು, ಇಲ್ಲೆಲ್ಲ ಹಿಂಗಿತ್ತು, ಸ್ವಲ್ಪ ಡೌನ್ಸ್ ಎಲ್ಲ ಇತ್ತು, ಹಿಂಗೆ ಈ ಥರ ಡೌನ್ಸ್ ಇತ್ತು. ಬಟ್ ಇಲ್ಲ ಮಣ್ಣು ಹಾಕಿ ಈ ಥರ ಲೆವೆಲ್ ಮಾಡ್ತಾಯಿದ್ದಾರೆ. ಚೆಕ್ ಇಟ್ ಔಟ್ ಗೈಸ್. ನೋಡಿ ಗೈಸ್, ಕೆಳಗೆ ಹೋಗ್ತಾಯಿದೆ, ಮಣ್ಣು ಹಾಕಿದ್ದಾರೆ, ಮಳೆ ಬಂದಿದೆ, ಸೊ ಹಿಂಗಿದೆ. ಆ್ಯಂಡ್ ನೋಡಿ ಗೈಸ್, ಇವಾಗ ಹಿಲ್ ಆಗ್ತಾಯಿದೆ. ಹಿಲ್ ಇದೆ, ಆ್ಯಕ್ಚುಲಿ ಇದೆ ಹಿಲ್ಲು, ಇದ್ರ ಮೇಲೆ ಹಿಲ್ ಮಾಡ್ತಾಯಿದ್ದಾರೆ. ಹೆಂಗಿದೆ ನೋಡಿ, ಆ್ಯಕ್ಚುಲಿ ಹಿಲ್ ಮಾಡ್ತಾಯಿಲ್ಲ, ಲೆವೆಲ್ ಮಾಡ್ತಾಯಿದ್ದಾರೆ. ಲೆವೆಲ್ ಲ್ಯಾಂಡ್ನ ಲೆವೆಲ್ ಮಾಡಿ ಮನೆ ಕಟ್ಬೋದು. ಅಲ್ಲಿ ನೋಡ್ತಿದ್ದೀರಲ್ಲ ಮನೆ, ಆ ಥರ ಮನೆ ಕಟ್ಟಿಸ್ತಾರೆ ಇಲ್ಲೂ ಫ್ಯೂಚರಲ್ಲಿ. ಆ್ಯಂಡ್ ಚೆಕ್ ಇಟ್ ಔಟ್ ಗೈಸ್, ಇಲ್ಲಿ ಶೋಭಾ ಅಪಾರ್ಟ್ಮೆಂಟ್ ಇದೆ. ಒಂದು ಅಪಾರ್ಟ್ಮೆಂಟ್ 2.9 crores ಆಗುತ್ತೆ. ಅಂದರೆ ಒಂದು ರೂಮ್ ಗೈಸ್, ಒಂದು ಫ್ಲೋರಲ್ಲಿ ಒಂದು ರೂಮ್ ಇರುತ್ತಲ್ಲ, ಆ ರೂಮ್ಗೆ ಖರೀದಿ ಮಾಡಿದ್ರೆ 2.9 crores. ಅವ್ರು ಬಾಡಿಗೆ ಎಷ್ಟು ಕೊಡ್ತಾರೆ ಅವ್ರ ಮೇಲೆ ಡಿಪೆಂಡ್. ಆ್ಯಂಡ್ ಮೌಂಟೇನ್ ನೋಡಿ ಹಿಂಗಿದೆ. ಸರಿ, ಈ ಕಡೆಯಿಂದ ಕೆಳಗೆ ಹೋಗೋಣ ಗೈಸ್. ನೋಡಿ, ಸೊ ಮ್ಯಾಲೆ ಹತ್ತಾ ಇದ್ದೀನಿ, ಇನ್ನೂ ಹೈಟ್ ಎತ್ತಬೇಕಂತ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ ಆನ್ ದ ಟಾಪ್. ಆನ್ ದ ಟಾಪ್ ಹೇಗಿದೆ ನೋಡಿ, ಚೆಕ್ ಇಟ್ ಔಟ್. ರೈಟ್, ನಾವು ಈ ಕಡೆಯಿಂದ ಇಳೋಕ್ಕಾಗಲ್ಲ, ಆ ಕಡೆಯಿಂದನೇ ಹೋಗಿ ಸ್ಲೋ ಆಗಿ ಇಳಿಬೇಕು ಗೈಸ್, ಇಲ್ಲಾಂದರೆ ಬಿದ್ದೋಗ್ತೀವಿ. ಇಲ್ಲಿಂದ ಸ್ವಲ್ಪ ಡೇಂಜರ್ ಆಗಿದೆ ಇಲ್ಲಿಂದ ಇಳಿಯೋದು. ಸೊ ಆ ಕಡೆಯಿಂದ ಇಳಿದು ನೋಡೋಣ. ಆ್ಯಕ್ಚುಲಿ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮೌಂಟ್ ಎವರೆಸ್ಟಲ್ಲಿ ಸ್ವಲ್ಪ ಸ್ಲಿಪ್ ಆಗುತ್ತೆ, ಆದರೆ ಇಲ್ಲಿಂದನೇ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಇವಾಗ ಆ ಕಡೆಯಿಂದ ಹೋಗಿ ಇಳಿದ್ಬಿಟ್ಟು ಕೆಳಗೆ ಹೋಗಿ ತೋರಿಸ್ತೀನಿ ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಅಂತ. ಇಲ್ಲ, ಆ ಕಡೆ ಹೋಗಿ ತೋರಿಸ್ತೀನಿ ಗೈಸ್. ಚೆಕ್ ಇಟ್ ಔಟ್. ಮೊದಲೇ ಇದು ಆ್ಯಕ್ಚುಲಿ ಬೆಟ್ಟ ಏರಿಯಾ ಗೈಸ್, ನೋಡ್ಬೋದಲ್ಲ, ಕಲ್ಲೆಲ್ಲ ಇದೆ. ಇದು ಹೈಟೆಲ್ಲ ಇದೆ. ಆ ಕಡೆ ಕೆಳಗಡೆ ಅಲ್ಲಿ ಸಿಟಿ ಇದೆ, ಗೆಸ್ಟ್ ಲೈನ್ ಅಂದ್ಬಿಟ್ಟು. ಆ್ಯಂಡ್ ಇದು ಹೈಟೆಲ್ಲ ಇದೆ ಆ್ಯಕ್ಚುಲಿ. ಅದ್ರ ಮೇಲೆ ಮತ್ತೆ ಇನ್ನು ಹೈಟ್ ಮಾಡ್ತಾಯಿದ್ದಾರೆ, ಮಣ್ಣು ಹಾಕ್ಬಿಟ್ಟು ಇನ್ನು ಹೈಟ್ ಆಗ್ತಾಯಿದೆ. ಸೊ ನೋಡ್ಬೋದು ಎಷ್ಟು ಹೈಟ್ ಇದೆ. ಕೆಳಗೆ ಚೆಕ್ ಮಾಡಿ, ಇಲ್ಲಿ ಕೆಳಗಿದೆ. ಆ್ಯಂಡ್ ಇಷ್ಟು ತುಂಬ ಹೈಟ್ ಇದೆ, ಇಷ್ಟೆಲ್ಲ ಇದೆ ಲೆವೆಲ್. ಸೊ ಗೈಸ್, ಫಟಾಫಟ್ ಇವಾಗ ಇಲ್ಲಿಂದ ಕೆಳಗೆ ಹೋಗೋಣ. ಕೆಳಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ನೋಡು, ಇಳಿಯೋ ಮುಂದೆ ಹೇಗಿದೆ ನೋಡಿ ಗೈಸ್, ಹೆಂಗೆ ಇಳಿತೇವೆ ನೋಡಿ. ಹೀಗೆ ಲೆಟ್ಸ್ ಗೋ ಇಳಿದ್ಬಿಟ್ಟೆ. ಆ್ಯಂಡ್ ಫೈನಲಿ ಗೈಸ್ ಇಳಿದ್ಬಿಟ್ಟೆ ನಾನು ಕೆಳಗಡೆ ರೈಟ್ ನಾವು. ಆ್ಯಂಡ್ ಚೆಕ್ ಇಟ್ ಆಫ್ ಎಷ್ಟು ಹೈಟ್ ಇದೆ ಅಂತ. ಅದ್ರ ಮೇಲೆ ಹೋಗಿದ್ದೆ. ಆ್ಯಂಡ್ ಇವಾಗ ರೈಟ್ ನಾವು ಇಲ್ಲಿ ಇಳಿದ್ಬಿಟ್ಟಿದ್ದೀನಿ, ಹಿಂಗೆಂಗೋ ಮಾಡಿಬಿಟ್ಟು. ವಾಹ್ ಗೈಸ್, ಫೈನಲಿ ಹತ್ತಬೇಕಂತ ಅನಿಸ್ತು ಅದ್ರ ಮೇಲೆ. ಸೊ ಫೈನಲಿ ಅದ್ರ ಮೇಲೆ ಹತ್ಬಿಟ್ಟು ಹೇಗಿದೆ ಅಂತ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಈ ಕಡೆ ನೋಡಿ, ಇಲ್ಲಿ ಒಂದು ಡಾಗ್ ಮಲ್ಕೊಂಡಿದೆ, ನಿಂತು ಕೂತ್ಕೊಂಡಿದೆ. ಸೊ ಇವಾಗ ನಾವು ವ್ಲಾಗ್ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿ, ಎಷ್ಟು ದೂರದಿಂದ ವ್ಲಾಗ್ ಮಾಡ್ತೀನಿ ಅಂತ. ಬಟ್ ನನ್ನ ಕೈಯಲ್ಲಿಂದನೇ ಮಾಡ್ತೀನಿ ಗೈಸು. ಹೇಗಿರುತ್ತೆ ಸೆಲ್ಫಿ ಸ್ಟಿಕ್ ಬದಲು ವಿಡಿಯೋ ಶೂಟಿಂಗ್ ಸ್ಟ್ಯಾಂಡಿಂದ ವ್ಲಾಗ್ ಮಾಡಿದ್ರೆ. ಸೊ ನೋಡಿ, ಇಷ್ಟು ಡಿಸ್ಟೆನ್ಸ್ ಆಗಿ ಇಟ್ಟಿದ್ದೀನಿ. ಇವಾಗ ನಾನು ವ್ಲಾಗ್ ಎಷ್ಟು ಕ್ಲಿಯರಾಗಿ ಬರ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ಸನ್ಲೈಟಲ್ಲೇ ಮಾಡ್ತಾ ಇರೋದು, ನಾರ್ಮಲ್ ನ್ಯಾಚುರಲ್ ಲೈಟಿಂದ ಮಾಡ್ತಾ ಇದೆ. ಬಟ್ ಇಲ್ಲಿ ಸ್ಟ್ಯಾಂಡ್ ಸ್ವಲ್ಪ ಶೇಕ್ ಆಗ್ತಾ ಇದೆ. ಬಟ್ ಯಾವ ಥರ ಬರ್ತಾಯಿದೆ ನೋಡಿ ಗೈಸ್, ವ್ಯೂ ಸಖತ್ತಾಗಿದೆ ಅನಿಸುತ್ತೆ. ತುಂಬ ಡಿಸ್ಟೆನ್ಸಾಗಿ ಕ್ಲಿಯರಾಗಿ ಬರ್ತಿದೆ ಅಂತ ಅನ್ಕೊತೀನಿ. ಸೊ ನೋಡಿ, ಬ್ಯಾಕ್ಗ್ರೌಂಡ್ ಶೇಕ್ ಆಗ್ತಾಯಿದೆ ಗೈಸ್, ವೇಟ್ ಇದೆಲ್ಲ, ಅದಕ್ಕೆ ಶೇಕ್ ಆಗ್ತಾಯಿದೆ ಗೈಸ್. ಆನ್ ದ ವೇ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಸೆಲ್ಫಿ ಸ್ಟಿಕ್ ಬದಲು ನಾವು ವೀಡಿಯೋ ಶೂಟಿಂಗ್ ಸ್ಟ್ಯಾಂಡ್ ತೊಗೊಂಡು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಐ ಥಿಂಕ್ ಸೊ ಯಾರೂ ಮಾಡಿಲ್ಲ ಅನ್ಕೊತೀನಿ ಈ ಥರ. ಬಟ್ ಡಿಫ್ರೆಂಟ್ ಆಗಿದೆ ಗೈಸ್. ಲೊಕೇಶನ್ ನೋಡಿ, ಇಲ್ಲೊಂದು ಡಾಗಿ ಬರ್ತಾಯಿದೆ, ಡಾಗಿ ಪಪ್ಪಿ ಬರ್ತಾಯಿದೆ, ಚಿಕ್ಕ ಪಪ್ಪಿ. ಡಿಶುಮ್ ಮೂಸ್ ನೋಡ್ತಾ ಇದೆ ಗೈಸ್. ಏನಿಲ್ಲ ಬಾಯ್ ಗೈಸು. ಅದು ವೀಡಿಯೋ ಶೂಟಿಂಗ್ ಸ್ಟ್ಯಾಂಡಿಂದ ರೆಕಾರ್ಡ್ ಮಾಡಿ. ಆ್ಯಂಡ್ ಇವಾಗ ಆನ್ ದ ವೇ ಈ ಲೊಕೇಶನಲ್ಲಿ ಬಂದಿದ್ದೀವಿ. ಬೇಸಿಕಲಿ ನನ್ನ ವ್ಲಾಗು ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಿತ್ತು. ಬಟ್ ಹಾಗೆ ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದುಬಿಟ್ಟೆ. ಇದೊಂದು ಆಫ್ ರೋಡಿಂಗ್ ಏರಿಯಾ, ಅದಕ್ಕೆ ವೆಹಿಕಲ್ಸು ಮೂವ್ ಆಗ್ಬೋದು. ಆಫ್ ರೋಡಿಂಗ್ ಟೈಪ್ ಇದೆ. ಇಷ್ಟೊತ್ತು ಸ್ವಲ್ಪ ಮುಂಚೆನೇ ಈ ಏರಿಯಾದಲ್ಲಿ ಸೈಕಲ್ ಹೋಯಿತು. ಸೈಕಲ್ ಹೊಡಿತಾ ಇದ್ರು ಇಷ್ಟು ಜನ. ಮಸ್ತ್ ಆಫ್ ರೋಡಿಂಗ್ ಅಡ್ವೆಂಚರ್ ಥರ ಇರುತ್ತೆ ಗೈಸ್. ಸೊ ಫೈನಲಿ ಈ ಲೊಕೇಶನಿಂದ ಹೊರಗೆ
ಹೋಗ್ತಾ ಇದ್ದೀವಿ. ಫೈನಲಿ ವೀಡಿಯೋ ಶೂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಈ ವೇಯಿಂದ. ಸೊ ಎಷ್ಟು ಕ್ಯಾಲರೀಸ್ ಅಂದರೆ ಎಷ್ಟು ಕ್ಯಾಲರೀಸ್ ಮತ್ತು ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ ಅಂದರೆ ತೋರಿಸ್ತೀನಿ, ಬನ್ನಿ ಲೆಟ್ಸ್ಗೋ. ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಇವತ್ತು ಇಷ್ಟೇ ಮಾಡೋದು ಗೈಸ್. 20K ಟಾರ್ಗೆಟ್ ಇತ್ತು, ಬಟ್ ಮಾಡ್ತಿಲ್ಲ. ಜಸ್ಟ್ 10K ಪ್ಲಸ್ ಆಗಿದೆ. ಸೊ ಎಷ್ಟಾಗಿದೆ ಅಂತ ನಿಮಗೆ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ಗೈಸು ಬೇಸಿಕಲಿ ತುಂಬ ಜನಕ್ಕೆ ವ್ಲಾಗ್ ಮಾಡೋಕ್ಕೆ ಬರೋಲ್ಲ ಅಂತಾರೆ. ಅಂದರೆ ವ್ಲಾಗ್ ಮಾಡೋಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಇರ್ತಾರೆ, ಯಾವ ಥರ ಮಾತಾಡಬೇಕಂತ. ಈ ಥರ ಖಾಲಿ ಇರೋ ಜಾಗದಲ್ಲಿ ಬಂದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿ ಆ್ಯಂಡ್ ಸಖತ್ತಾಗಿ ಮಾಡ್ಬೋದು ಗೈಸ್. ಸ್ಟಾರ್ಟಿಂಗ್ ಇಂಥ ಜಾಗದಲ್ಲೇ ಮಾಡಿರೋದು ನಾನು. ಆದಮೇಲೆ ಪಬ್ಲಿಕಲ್ಲಿ ಬಂದು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮಾಡ್ತಾಯಿದ್ದೀನಿ, ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಪಬ್ಲಿಕಲ್ಲೂ ಕ್ಯಾಮ್ರಾ ಸ್ವಲ್ಪ ಕಡಿಮೆ ಹಿಡಿತೀನಿ, ಜಾಸ್ತಿ ಹಿಡಿಯೋಲ್ಲ. ಬಟ್ ಚಾಲೆಂಜಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಪಬ್ಲಿಕಲ್ಲೇ ವ್ಲಾಗ್ ಜಾಸ್ತಿ ಮಾಡಬೇಕು. ಬಟ್ ಈ ಒಂದು ಏರಿಯಾಯಿಂದ ಸ್ಟಾರ್ಟ್ ಮಾಡಿ ಗೈಸು. ಈ ಥರ ಖಾಲಿ ಇರೋ ಜಾಗದಿಂದ ಸ್ಟಾರ್ಟ್ ಮಾಡಿ ವ್ಲಾಗ್ನ ನೀವು ಚೆನ್ನಾಗಿ ವ್ಲಾಗ್ ಮಾಡ್ಬೋದು. ಈ ಥರ ಖಾಲಿ ಇರೋ ಜಾಗದಲ್ಲಿ ವ್ಲಾಗ್ ಹೇಗೆ ಮಾಡೋದು ಅಂದ್ಬಿಟ್ಟು ಅದನ್ನು ಕಲಿಸ್ಕೊಟ್ಟು ಅದು ರೀಲ್ಸ್ ತುಂಬ ಅಪ್ಲೋಡ್ ಆಗ್ತಾಯಿದೆ. ಇನ್ಸ್ಟಾದಲ್ಲಿ ಬರ್ತಾಯಿದೆ, ತುಂಬ ವೈರಲ್ ಹೋಗ್ತಾಯಿದೆ ಗೈಸ್. ಅದನ್ನು ಮಾಡಿ ಯೂಟ್ಯೂಬಲ್ಲಿ ಮೋಟಿವೇಟ್ ಮಾಡಿ. ಇಂಥ ಜಾಗದಲ್ಲೇ ವ್ಲಾಗ್ ಮಾಡಿ. ನಿಮ್ಗೆ ಹೆದರಿಕೆ ಇದ್ದರೆ ಇಲ್ಲೇ ಇಂಥ ಜಾಗದಲ್ಲಿ ವ್ಲಾಗ್ ಮಾಡಿ, ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ, ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿ. ಬಟ್ ಅದರಲ್ಲಿ ವ್ಯಾಲ್ಯೂಬಲ್ ಇರಬೇಕು, ಇನ್ಸ್ಪಿರೇಷನಲ್ ಇರಬೇಕು, ಅವಾಗ ಜನ ನೋಡ್ತಾರೆ. ಅಂದವೇ ನೋಡಿ ಗೈಸ್, ಟ್ರೀಯಲ್ಲಿ ಸಕಲ ಫ್ಲವರ್ ಬೆಳೆದಿದೆ ಗೈಸ್. ಆ ಹಿಲ್ ಏರಿಯಾಯಿಂದ ಸೊ ಈ ಲೊಕೇಶನ್ ಮನೆ ಕಡೆ ಹೋಗ್ತಾ ಇದ್ವಿ. ಚಾಲೆಂಜ್ ಆಲ್ಮೋಸ್ಟ್ ಅರ್ಧದಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆದರೆ ಮನೆ ಹೋಗೋ ತನಕ ಚಾಲೆಂಜೇ ಇರುತ್ತೆ ಗೈಸ್. ಮನೆಗೆ ಹೋಗಿ ತೋರಿಸ್ತೀನಿ ಎಷ್ಟು ಕ್ಯಾಲರೀಸ್ನ ಬರ್ನ್ ಮಾಡಿದ್ದೀನಿ ಮತ್ತು ಎಷ್ಟು ಸ್ಟೆಪ್ಸ್ನ ವಾಕ್ ಮಾಡಿದ್ದೀನಿ, ಎಷ್ಟು ಸ್ಟೆಪ್ಸ್ನ ವಾಕ್ ಮಾಡಿದ್ದೀನಿ ಅಂತ. ಅದು ಬಿಟ್ಟರೆ ಎಷ್ಟು ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಅಂತ. ಆ ಲೊಕೇಶನ್ಗೆ ಹೋಗಿದ್ವಿ. ಫಸ್ಟ್ ಈ ಲೊಕೇಶನ್ಗೆ ಹೋಗಿದ್ವಿ. ಇಲ್ಲಿಂದ ಈ ಕಡೆ ಸುತ್ಕೊಂಡು ಬಂದು ಈ ಕಡೆ ಲೊಕೇಶನ್ಗೆ ಹೋಗಿದ್ವಿ. ಆ ಕಡೆಯಿಂದ ಟರ್ನ್ ಮಾಡಿಕೊಂಡು ಆ ಬಿಲ್ಡಿಂಗ್ ಹತ್ರ ಹೋಗಿದ್ವಿ. ಇವಾಗ ನೋಡಿ ಹಸು ಬರ್ತಾಯಿದೆ. ನಾನು ಅದು ಬಿಟ್ಟರೆ ಆ ಲೊಕೇಶನ್ಗೆ ಹೋಗಿ ತೋರಿಸ್ತೀನಿ. ಆ ಲೊಕೇಶನ್ಗೆ ಹೋಗಿ ರೀಚ್ ಆಗಿ ತೋರಿಸ್ತೀನಿ ಎಷ್ಟು ಕ್ಯಾಲರೀಸ್ ಮತ್ತು ಎಷ್ಟು ಸ್ಟೆಪ್ಸ್ ಬರ್ನ್ ಮಾಡಿದ್ದೀನಿ ಅಂತ. ಸೊ ಫೈನಲಿ ಈ ಲೊಕೇಶನ್ ರೀಚ್ ಆಗಿದ್ದೀನಿ. ಇಲ್ಲಿ ಕೂತ್ಕೊಂಡು ತೋರಿಸ್ತೀನಿ ಎಷ್ಟು ಎಲ್ಲ ಮಾಡಿದ್ದೀನಿ ಅಂತ. ಸೊ ಚೆಕ್ ಮಾಡ್ಬೋದು, 721 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ. ಅದು ಬಿಟ್ಟರೆ 11,761 ಸ್ಟೆಪ್ಸ್ ವಾಕ್ ಮಾಡಿದ್ದೀನಿ. ಆ್ಯಂಡ್ 83 ಮಿನಿಟ್ಸ್ ಆಗಿದೆ ನಾನು ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ದು. ಮತ್ತು 8.1 ಕಿಲೋಮೀಟ್ರ್ ಆಗಿದೆ ಗೈಸ್. 10K ಪ್ಲಸ್ ಮಾಡಿದ್ದೀನಿ ಗೈಸ್. 10K ಪ್ಲಸ್ ಕಂಪ್ಲೀಟ್ ಮಾಡಿದ್ದೀನಿ. ಚಾಲೆಂಜನ್ನು ಹಾಫ್ ಮೇಲೆ ಕಂಪ್ಲೀಟ್ ಮಾಡಿದ್ದೀನಿ. 11,000 ಸ್ಟೆಪ್ಸ್. 20K ಮಾಡಬೇಕಿತ್ತು, 11K ಆಗಿದೆ. ಅದು ಬಿಟ್ಟರೆ 1,000 ಇದು ಕ್ಯಾಲರೀಸ್ ಬರ್ನ್ ಮಾಡೋಕ್ಕಿತ್ತು. ಬಟ್ ಆ್ಯಕ್ಚುಲಿ 721 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ. 1,000 ಮಾಡಬೇಕಿತ್ತು. 20K ಸ್ಟೆಪ್ಸ್ ಮಾಡೋಕ್ಕಾಗಿಲ್ಲ ಗೈಸ್. 11K ಸ್ಟೆಪ್ಸ್ ಇಷ್ಟೆಲ್ಲ ನಡೆದಕ್ಕೆ ಜಸ್ಟ್ ಒಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೆ ಈ ಏರಿಯಾದಲ್ಲಿ. ಆ್ಯಂಡ್ ಇವಾಗ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಅಲ್ಲಿ ಒಂದಿಷ್ಟು ಕ್ಯಾಲರೀಸ್ ಇಂಕ್ರೀಸ್ ಆಗುತ್ತೆ, ಒಂದಿಷ್ಟು ಸ್ಟೆಪ್ಸ್ ಇಂಕ್ರೀಸ್ ಆಗುತ್ತೆ. ಸೊ ಎಷ್ಟು ಇಂಕ್ರೀಸ್ ಆಗುತ್ತೆ ಅಷ್ಟೇ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡ್ದಂಗೆ. ಇವತ್ತಿನ ಬ್ಲಾಗಲ್ಲಿ ಜಸ್ಟ್ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಿತ್ತು. ಅದು ಬಿಟ್ಟರೆ ಅಡ್ವೆಂಚರಸ್ ಸ್ವಲ್ಪ ಫುಟೇಜ್ ತೋರಿಸ್ಬಿಟ್ಟೆ. ಅಡ್ವೆಂಚರಸ್ ಬ್ಲಾಗು ಮಾಡಿದೆ. ಅದಕ್ಕೆ ಸ್ವಲ್ಪ ಚಾಲೆಂಜ್ನ ಡೌನ್ ಮಾಡಿ 20K ಬದಲು 10K ಟಾರ್ಗೆಟ್ ಇಟ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ 10K ಕಂಪ್ಲೀಟ್ ಆಗಬೇಕು ಪರ್ ಡೇ. ಸೊ ಅದ್ಬಿಟ್ಟು 11K ಆಗಿದೆ. ಸೊ ಮನೆಗೆ ಹೋಗ್ಮೇಲೆ ಸಿಗ್ತೀನಿ. 12K 13K ಎಷ್ಟಾಗುತ್ತೆ ಅಂತ ನೋಡ್ತೀನಿ ಗೈಸ್. ಅದೇ ಫೈನಲ್ ಇವತ್ತಿನ ಚಾಲೆಂಜ್ ಅಷ್ಟೇ ನಾನು ಮಾಡೋದು ಗೈಸ್. ಸೊ ಗೈಸ್ ಈವ್ನಿಂಗ್ ಟೈಮಲ್ಲಿ ಈ ಏರಿಯಾ ಫುಟೇಜ್ ಹೇಗಿದೆ ಅಂತ ಹೇಳಿ ನೀವೇ ಕಾಮೆಂಟಲ್ಲಿ. ಅದು ಬಿಟ್ಟರೆ ಮನೆಗೆ ಹೋಗಿ ಸಿಗ್ತೀನಿ. ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದೆ ಅಂತ ತೋರಿಸಿ ನೋಡಿ. ಟೋಟಲಿ 830 ಕ್ಯಾಲರೀಸ್ ಬರ್ನ್ ಮಾಡಿದ್ದೀನಿ. ಅದು ಬಿಟ್ಟರೆ 13,536 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ 93 ಮಿನಿಟ್ಸಲ್ಲಿ ಕವರ್ ಮಾಡಿದ್ದೀನಿ. ಮತ್ತು 9.3 ಕಿಲೋಮೀಟರ್ಸ್ ಅಡ್ಡಾಡಿದ್ದೀನಿ ಗೈಸ್. ವಿತ್ ಪ್ರೂಫ್ 830 ಕ್ಯಾಲರೀಸ್, 13,536 ಸ್ಟೆಪ್ಸ್ ಮತ್ತು 93 ಮಿನಿಟ್ಸಲ್ಲಿ ಕವರ್ ಮಾಡಿದ್ದೀನಿ. ಆ್ಯಂಡ್ 9.3 ಕಿಲೋಮೀಟರ್ ಆಗಿದೆ. ಆ್ಯಂಡ್ ಟೈಮ್ ಈವ್ನಿಂಗ್ ಆಗಿದೆ ಗೈಸ್. ನೋಡಿ ಗೈಸ್ ಎಷ್ಟು ಸಾಕಾಗಿದೆ.